ಶ್ರೀಮತಿ ರಾಮಾನುಜಾಯ ನಮಃ. ರಾಮಾನುಜಮುನಿರ್ಜೀಯ ರಾಮಪ್ರಿಯ ಪಿತಾಗುರು ಇಂದ್ರನೀಲ ಅಮೂಲ್ಯಮ್ಯೋ ಯಾದವಾದ್ರೋ ವೇದವಿಷಯತ್. ಓಂ ನಮೋ ನಾರಾಯಣಾಯೇತಿ ಅನುಸಂಧಾನ ತತ್ಪರ ಶೇಷೋ ಭೂತ್ಯೋ ಇತೀಂದ್ರಾಯ ತಸ್ಮೈ ಸ್ಯಾಂ ನಿತ್ಯಮಂಗಳಂ. ಸಿದ್ಧೋ ವಾಯಮುಪೇಂದ್ರ ಸಾಧಯಾಮಾಸಮಾಧವಂ ಗಾದಾಭಿದ್ರಾವಿಣೀ ದಿವ್ಯಾಶ್ರೀ ಗೋದಾಂ ತಾಮುಪಾಸ್ಮೆ. ಕೃಷ್ಣಾನುಭೂತಿ ಸಂಭೂತಾಂ ಗಾಢಾಮಾಲಾಂ ಗುಣೋಜ್ವಲಾಂ ಕೃಷ್ಣಾಯಾರ್ಪಿತವತ್ಯೈ ಸ್ಯಾತ್ ಗೋದಾಯೈ ನಿತ್ಯಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಸನ್ಯಾಸಿಗಳಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಆಶೀರ್ವಚನವನ್ನು ಇಟ್ಟಿದ್ದಾರೆ. ಕಾರಣ ಅಂದರೆ ಸನ್ಯಾಸಿಯಾದವನು ತುಂಬ ಮಾತು ಕೇಳಬೇಕು, ಕಮ್ಮಿ ಮಾತಾಡಬೇಕು. ಇವತ್ತು ಬಹಳ ಪವಿತ್ರವಾದಂತಹ ಮಾಸ, ಅಂಗಾಳಿನ ಅನುಭವ, ಕೃಷ್ಣಾನುಭವದ ಮಾಸ. ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣನಿಗೆ ತುಂಬ ಪ್ರಿಯವಾದಂತಹ ತಿಂಗಳು. ಅಂತಹ ಪವಿತ್ರವಾದಂತಹ ಮಾಸದಲ್ಲಿ ನಾವು ಒಂದು ದೊಡ್ಡ ವಿದ್ವತ್ ಪರಂಪರೆಯನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಒಂದು ಪವಿತ್ರವಾದಂತಹ ಕ್ಷೇತ್ರವನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಅನುಭವವನ್ನು ನಾವೆಲ್ಲ ಇಲ್ಲಿ ಪಡೀತಾ ಇದ್ದೀವಿ. ಇದು ಭಗವಂತ ನಮಗೆ ಪದೇ ಪದೇ ಕೊಡುವಂತಹ ಅನುಗ್ರಹ. ನಮ್ಮ ಜೀವನ ಎಲ್ಲವೂ ಸಾಕ್ತಾ ಇರುತ್ತೆ, ಏನೇನೋ ಮಾಡ್ತಾ ಇರ್ತೀವಿ. ಆದರೆ ಅಂತರ್ಯಾಮಿಯಾಗಿರುವಂತಹ ಭಗವಂತ ಈ ಜೀವನವನ್ನು ಸಾರ್ಥಕಗೊಳಿಸಲಿಕ್ಕೆ ಪದೇ ಪದೇ ಇಂತಹ ಸತ್ಸಂಗಗಳನ್ನು ಕೊಟ್ಟು ಆ ಒಂದು ಹಿರಿಯರ ಸ್ಮರಣೆ ಮಾಡ್ತಾ ಅವರ ಜೀವನ ಸಾಧನೆಗಳನ್ನೆಲ್ಲ ಸ್ಮರಣೆ ಮಾಡ್ತಾ ಹೋದರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ, ಸಾರ್ಥಕತೆ ಸಿಗುತ್ತೆ. ಹೂವೆ ಲಕ್ಷ್ಮೀ ತಾತಾಚಾರ್ಯ ಸ್ವಾಮಿಯವರ ಸ್ಮರಣೆ ಅಂದರೆ ಅವರ ಸ್ಮರಣೆ ಮಾತ್ರ ಅಲ್ಲ, ಅವರ ಸಾಧನೆ ಮಾತ್ರ ಅಲ್ಲ, ಅವರ ಪರಂಪರೆಯ ಸ್ಮರಣೆ, ಅವರು ನಡೆದು ಬಂದಂತಹ ದಾರಿಯ ಸ್ಮರಣೆ. ಆಚಾರ್ಯ ರಾಮಾನುಜರ ಅಂತರಂಗ ಶಿಷ್ಯರಾದಂತಹ ಅನುಗಾರಿಯರು ಅವರ ವಂಶದ ಮೂಲ ಪುರುಷರು. ಅವರಿಂದ ಸ್ಮರಣೆ ಪ್ರಾರಂಭ ಆಗುತ್ತೆ. ನಮ್ಮ ತಿರುನಾರಾಯಣಪುರದ ಅನೇಕ ಮಹನೀಯರ ಸ್ಮರಣೆ ಆಗುತ್ತೆ. ಕರ್ನಾಟಕದೇ ಅಲ್ಲ, ಇಡೀ ಭಾರತದಲ್ಲೇ ಅತ್ಯಂತ ಪವಿತ್ರತಮವಾದಂತಹ ಕ್ಷೇತ್ರ ತಿರುನಾರಾಯಣಪುರ. 4 ಯುಗಗಳಿಂದ ಅದಕ್ಕೆ ಇತಿಹಾಸ ಇದೆ, ಪುರಾಣ ಇದೆ. ಆ 4 ಯುಗಗಳಲ್ಲೂ ಸಹ ಆನಂದಮಯ ದಿವ್ಯ ವಿಮಾನದಲ್ಲಿ ಅಂತರ್ಗತನಾಗಿರುವಂತಹ ತಿರುನಾರಾಯಣ ಸ್ವಾಮಿಯ ದಿವ್ಯಾನುಗ್ರಹ ನಮ್ಮ ಮೇಲಿದೆ. ಸ್ವಾಮಿ ರಾಮಾನುಜರ ಅಭಿಮಾನ ಸ್ಥಳ ಅದು. ಭಾರತದೆಲ್ಲ ಸುತ್ತಾಡಿದಂತಹ ಆಚಾರ್ಯರು ತಮ್ಮ ಸಿದ್ಧಿ ಸಾಧನೆಗಳನ್ನ, ತಪಸ್ಸನ್ನ ಧಾರ ಎರೆದಂತಹ ಕ್ಷೇತ್ರ ತಿರುನಾರಾಯಣಪುರ ಮೇಲ್ಕೋಟೆ. ನಮ್ಮೆಲ್ಲರ ಭಾಗ್ಯ ವಿಶೇಷ ಸ್ವಾಮಿ ರಾಮಾನುಜರ ಶ್ರೀಚರಣದ ಸ್ಪರ್ಶ ನಮ್ಮ ನಾಡಿಗೆ ಒಂದು ದೊಡ್ಡ ಯುಗ ಪ್ರಾರಂಭವಾಯಿತು, ದೊಡ್ಡ ಔದಾರ್ಯದ ಯುಗ ಪ್ರಾರಂಭವಾಯಿತು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದರೆ, ಲಕ್ಷ್ಮೀ ತಾತಾಚಾರ್ಯರ ಜೀವನದಲ್ಲಿ ಇದೆಲ್ಲವೂ ಅವರ ಹಿಂದೆ ಬಂದು ನಡೆದು ಬಂದಿದೆ. ಈ ಕಾರ್ಯಕ್ರಮವನ್ನು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ವಿಶೇಷವಾದ ಕಾರಣ ಉಂಟು. ಅವರು ನಮ್ಮಿಂದ ದೂರ ಆದಾಗ ಅವರ ಸಾಧನೆಗಳನ್ನು, ಅವರ ಜೀವನವನ್ನೆಲ್ಲ ಸ್ಮರಿಸೋಣ ಅಂತ ಹೇಳಿ ಅವರ ಸುಪುತ್ರರಾದಂತಹ ಡಾಕ್ಟರ್ ಎಂ.ಎ. ಆಳ್ವಾರ್ ಅವರಲ್ಲಿ ನಾನು ಪ್ರಸ್ತಾಪ ಮಾಡಿದೆ. ಅವರ ನೆನಪಿನ ಒಂದು ಅಂಗಳವನ್ನು ನಾವೆಲ್ಲ ನೋಡೋಣ. ಅದು ಕಾರಣಾಂತರಗಳಿಂದ ಮುಂದೂಡ್ತು, ಆದರೆ ಇವತ್ತು ನೆರವೇರಿತು. ನಮಗೂ ಆ ಕುಟುಂಬಕ್ಕೂ ಬಹಳ ಹತ್ತಿರದ ಸಂಬಂಧ ಉಂಟು. ನಮಗೂ ಶ್ರೀಮಠಕ್ಕೂ ಮತ್ತು ಅವರ ಕುಟುಂಬಕ್ಕೂ ಬಹಳ ಹತ್ತಿರದ ಸಂಬಂಧ.
ಇವರೇ ಆಳ್ವಾರ್ ಪ್ರಭುಲಿಂಗ ಸ್ವಾಮಿಯವರು, ಆಳ್ವಾರ್ ಸ್ವಾಮಿಗಳು ದಶವಿದ್ಯಾ ಚಕ್ರವರ್ತಿ ಎಂದು ಖ್ಯಾತರಾದಂತಹ ಆಳ್ವಾರ್ ಸ್ವಾಮಿಗಳು, ಲಕ್ಷ್ಮೀ ತಾತಾಚಾರ್ಯರು ಅಂದ್ರೆ ಲಕ್ಷ್ಮೀ ತಾತಾಚಾರ್ಯರ ಆತಂದರು. ಇವರ ಗುರುಕುಲದಲ್ಲಿ ನನ್ನ ಆಚಾರ್ಯರಾದಂತಹ ಉರುವೆ ಅಯ್ಯನಯ್ಯಂಗಾರ ಸ್ವಾಮಿಗಳು ಬಹಳ ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಇದನ್ನ ಪದೇ ಪದೇ ಅವರು ಉಲ್ಲೇಖ ಮಾಡ್ತಾ ಇದ್ರು. ಎಷ್ಟು ಅವರಿಗೆ ಆ ತಿರುಮಾಳಿಗೆ ಬಗ್ಗೆ ಅಭಿಮಾನ ಇತ್ತು ಅಂದ್ರೆ, ಚಾತುರ್ಮಾಸದ ಸಂದರ್ಭದಲ್ಲಿ ಅವರು ಕಲ್ಯಾಣಿಯಿಂದ ಪಲ್ಲಕ್ಕಿಯಲ್ಲಿ ಬಿಗಿಮಾಡಿಸುವಾಗ ಒಂದು ಕ್ಷಣ ಪಲ್ಲಕ್ಕಿಯನ್ನು ಅಲ್ಲಿ ನಿಲ್ಲಿಸು ಅಂತ ಹೇಳಿ ನಾನು ಪಕ್ಕದಲ್ಲಿ ಇರ್ತಾ ಇದ್ದೆ. ಇದು ನನ್ನ ಆಚಾರ್ಯರ ತಿರುಮಾಳಿಗೆ ಅಂತ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ದ್ಯೋತಕವಾಗಿ ಅಯ್ಯನಯ್ಯಂಗಾರ ಸ್ವಾಮಿಗಳು ಲಕ್ಷ್ಮೀ ತಾತಾಚಾರ್ಯರಿಗೆ ವೇದಾಂತದ ಪಾಠವನ್ನು ಆರಂಭ ಮಾಡಲು ಯತಿರಾಜ ಮಠದಲ್ಲಿ. ಹಾಗಾಗಿ ಯತಿರಾಜ ಮಠಕ್ಕೂ ಈ ಒಂದು ಕುಟುಂಬಕ್ಕೂ ಬಹಳ ಹತ್ತಿರವಾದ ಒಡನಾಟ ಇದೆ. ನಮ್ಮ ಶ್ರೀಮಠದ ಪೂರ್ವಾಚಾರ್ಯರಾಗಿದ್ದಂತಹ ಕುಮಾರಜಿಯರವರು ಇವರ ಮಾತಾಮಹ, ಅವರ ಪರಂಪರೆಯಲ್ಲಿ ಬಂದಂತಹ ಈ ಎಲ್ಲ ಕಾರಣಗಳಿಂದ ಲಕ್ಷ್ಮೀ ತಾತಾಚಾರ್ಯರ ಈ ಒಂದು ಸ್ಮರಣಾಂಜಲಿ ಕಾರ್ಯಕ್ರಮ ಇಲ್ಲಿ ನಮ್ಮಲ್ಲಿ ನಡಿಬೇಕು ಅಂತ ನಾನು ಆಸೆಪಟ್ಟೆ. ಇವತ್ತದಾಯಿತು. ಎಲ್ಲ ವಿದ್ವಾಂಸರುಗಳು ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಅವರ ಜೀವನ ಸಾಧನೆಗಳನ್ನೆಲ್ಲ ನೆನೆಸ್ಕೊಳ್ತಾರೆ. ಪ್ರಾತಸ್ಮರಣೀಯರು ನಮ್ಮ ಲಕ್ಷ್ಮೀ ತಾತಾಚಾರ್ಯರ ಪೂಜ್ಯ ಪಿತೃವರ್ಯರಾದಂತಹ ಆಳ್ವಾರ್ ಪ್ರಭುಲಿಂಗ ಸ್ವಾಮಿಗಳಲ್ಲಿ ನಾನು ತರ್ಕ ಸಂಗ್ರಹ ಪಾಠವನ್ನು ಹೇಳಿಸ್ಕೊಂಡೆ. ಯಾವಾಗಲೂ ಸ್ಮರಣೆ ಮಾಡ್ಕೊಂಡು ಅವರ ಗಾಂಭೀರ್ಯ, ಅವರ ವಿದ್ವತ್ತಿನ ಪ್ರಭೆ ಸಾಧಾರಣವಾದ. ನನ್ನ ಪೂರ್ವಾಶ್ರಮದ ಪಿತೃವರ್ಯರಿಗೂ ಅವರಿಗೂ ಅತ್ಯಂತ ಒಡನಾಟ ಇತ್ತು. ಅನೇಕ ವರ್ಷಗಳ ಕಾಲ ಆ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅವರ ಜೊತೆ ಅವರು ಹೆಜ್ಜೆ ಹಾಕ್ತಾರೆ. ಈ ಎಲ್ಲ ನೆನಪುಗಳನ್ನೆಲ್ಲ ಇಲ್ಲಿ ಅನಾವರಣಗೊಳಿಸೋಣ ಅಂತ ಹೇಳಿ ನಾನು ಡಾಕ್ಟರ್ ಆಳ್ವಾರ್ ಅವರಲ್ಲಿ ಕೇಳಿಕೊಂಡಾಗ ಇಲ್ಲೇ ನಮ್ಮ ಶ್ರೀಮಠದ ಈ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಡೆಯಲಿ ಅಂತ ನಾನು ಆಸೆಪಟ್ಟೆ. ಇವತ್ತು ಅದು ನಡೆದಿದೆ. ಅದಕ್ಕಾಗಿ ನಾನು ಡಾಕ್ಟರ್ ಆಳ್ವಾರ್ ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನ ಸಂಪತ್ತಿಗೆ ವಿಶೇಷವಾದಂತಹ ಮಹತ್ವ ಇದೆ. ಈ ಸಂಪತ್ತನ್ನ ಸಂರಕ್ಷಿಸಿ ಬೆಳೆಸುವಂತಹ ಕಾರ್ಯವನ್ನು ಅನೇಕರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂತಹವರಲ್ಲಿ ಡಾಕ್ಟರ್ ಎ ಲಕ್ಷ್ಮೀ ತಾತಾಚಾರ್ಯ ಅವರು ಒಬ್ಬರು. ಅವರು ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನಾನು ಮತ್ತೆ ಅದನ್ನು ಮಾತಾಡಿದ್ರೆ ಪುನರುಕ್ತಿ ದೋಷ ಬರುತ್ತೆ, ಆದರೂ ಸಹ ಹೇಳ್ತೀನಿ. ಅವರ ಬಹುಮುಖ ಪ್ರತಿಭೆ ಅಲ್ಲಿ ಅನಾವರಣ. ನಾವೆಲ್ಲ ಬೆಳೆದಿರೋದು ಏನೋ ಒಂದು ಚೂರು ಈ ಸಂಸ್ಕೃತಿಗೆ, ಈ ನಾಡಿಗೆ, ಈ ನೆಲಕ್ಕೆ ಏನಾದರೂ ಒಂದು ಸೇವೆಯನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿರುವಂತಹ ತಿರುನಾರಾಯಣ ಕಾರಣ, ಅಲ್ಲಿರುವಂತಹ ಕಲ್ಯಾಣಿ ಕಾರಣ. ಆ ಕ್ಷೇತ್ರ ಅಷ್ಟು ಪವಿತ್ರತಮವಾದ. ಕಲ್ಯಾಣಿಯ ಪಕ್ಕದಲ್ಲೇ ನಮ್ಮ ಡಾಕ್ಟರ್ ಉಮಾಕಾಂತ್ ಭಟ್ ಅವರು ಅನೇಕ ವರ್ಷಗಳು ಅಲ್ಲಿ ನೆಲೆಸಿದ್ರು. ಕಲ್ಯಾಣಿ, ಅಷ್ಟತೀರ್ಥಗಳು, ಸಪ್ತ ಕ್ಷೇತ್ರಗಳು ಎಷ್ಟು ಪವಿತ್ರತಮವಾದಂತಹ ಈ ವಾತಾವರಣಕ್ಕೆ ಅಲ್ಲಿದ್ದಂತಹ ಎಲ್ಲ ಪ್ರಾತಸ್ಮರಣೀಯರೆಲ್ಲ ಆ ಅನುಭವವನ್ನು ಪಡೆದು ಅದರಿಂದ ಅವರು ಚೈತನ್ಯವನ್ನು ಪಡೆದರು. ನಮ್ಮ ಊರಿನ ಆ ಮಹಾಲಕ್ಷ್ಮಿಯೇ ನಮ್ಮೆಲ್ಲರಿಗೂ ಭಿಕ್ಷೆ ಕೊಡುವುದು. ಎಂತಹ ಒಂದು ಯೋಗದ ಸಂಗತಿ ಅಂದರೆ, ಇವತ್ತು ನಮ್ಮಿಂದ ಈ ಲೋಕಾರ್ಪಣೆ ಆದಂತಹ ಯಾದಗಿರಿ ಮಹಾತ್ಮೆಯನ್ನ ನನ್ನ ಪೂರ್ವಾಶ್ರಮದ ಪಿತೃವರ್ಯರಾದಂತಹ ನರಸಿಂಹಲಿಂಗ ಸ್ವಾಮಿಗಳು ಅನೇಕ ವರ್ಷಗಳ ಕಾಲ ದೇವಸ್ಥಾನದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಈ ಯಾದಗಿರಿ ಮಹಾತ್ಮೆಯ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಅವರು ಪ್ರತಿನಿತ್ಯ ಪಾರಾಯಣ ಮಾಡುವಂತಹ ಅಧ್ಯಾಯಗಳನ್ನು ಮನೆಯಲ್ಲಿ ಪಾರಾಯಣ ಮಾಡ್ತಾರೆ. ಹಾಗಾಗಿ ಆ ಶ್ಲೋಕಗಳೆಲ್ಲ ನಮಗೆ ಮನದಟ್ಟಾಗ್ತದೆ. ಯಾವಾಗಲೂ ಅವರು ಹೇಳ್ತಾ ಇದ್ದಂತಹದ್ದು ನಮ್ಮೆಲ್ಲರಿಗೂ ಭಿಕ್ಷೆ ಕೊಡುವಂತಹ ಮಹಾಲಕ್ಷ್ಮಿ ತಾಯ.
ಮಾತಾ ಸರ್ವಸ್ಯ ಲೋಕಸ್ಯ ಮಧುಸೂದನ ಮಾಲಿನಿ ದಧಿ ಮಾದಾಯ ಬಾಲಸ್ಯ ದದು ಭಿಕ್ಷಾಂಗತಿ. ಆ ಬಡವ ನಾರಾಯಣನಿಗೆ ಹಸಿರಿನಿಂದ ದುಡಿತಾ ಇದ್ದಂತಹ ನಾರಾಯಣನಿಗೆ ತಾಯಿ ಭಿಕ್ಷಾ ಪಾತ್ರೆಯನ್ನು ಕೊಟ್ಟು ಆ ಯಾದವಾದ್ರಿಯ ಮನೆಗಳಿಗೆ ಹೋಗು ಅಂತ ಹೇಳಿದಾಗ ಸಾಕ್ಷಾತ್ ಯತಿಗಿರಿ ಮಹಾಲಕ್ಷ್ಮಿ ಮನೆಗೆ ಬಂದು ಅನ್ನ ಮಾತ್ರ ಕೊಡಲಿಲ್ಲ, ಅಷ್ಟೈಶ್ವರ್ಯಗಳನ್ನು ಕೊಟ್ಟರು, ರತ್ನಗಳನ್ನು ತುಂಬಿದ್ರು, ಚಿನ್ನವನ್ನು ತುಂಬಿದ್ರು. ಅವಳ ಅನುಗ್ರಹ ಅಪಾರ. ನಾವೆಲ್ಲ ಬೆಳೆದಿರೋದು, ಬೆಳೀತಾ ಇರೋದು, ಇರೋದು ಎಲ್ಲವೂ ಆ ತಿರುನಾರಾಯಣನ ಕೃಪೆಯಿಂದ. ಅಂತಹ ಪರಂಪರೆಯನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ನಮಗೆ ಒಂದು ಸೋಪಾನ ಘಟ್ಟವನ್ನು ಕಟ್ಟಿಕೊಟ್ಟಿದ್ದಾರೆ, ಸ್ನಾನ ಘಟ್ಟವನ್ನು ಕಟ್ಟಿಕೊಟ್ಟಿದ್ದಾರೆ. ನದಿ ಹರಿತಾ ಇರುತ್ತೆ. ನದಿಗೆ ಎಲ್ಲ ಕಡೆ ನಾವು ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಸಂಜೆಯ ಸ್ನಾನ ಮಾಡಬೇಕಾದ್ರೆ ಸ್ನಾನ ಘಟ್ಟ ಇದೆ. ಆ ಸ್ನಾನಘಟ್ಟಗಳನ್ನ ಈಗೆಲ್ಲ ಹಿರಿಯರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಒಂಥರ ಸಿದ್ಧವಾದಂತಹ ಪ್ರಸಾದವನ್ನು ನಮಗೆ ಕೊಟ್ಟಿದ್ದಾರೆ. ಅದು ನಮ್ಮ ಯೋಗ. ಅಂತಹ ಯೋಗವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಈ ಜೀವನ ಸಾರ್ಥಕ ಆಗಬೇಕು. ಮನುಷ್ಯ ಜೀವನ ದುರ್ಲಭವಾದಂತಹ ಎಷ್ಟೋ ಜನ್ಮಗಳಾದ ಮೇಲೆ ಈ ಜೀವನ ಸಿಕ್ಕಿದೆ. ಅದರಲ್ಲಿ ಸಾರ್ಥಕತೆಯನ್ನು ಬರಬೇಕಾದ್ರೆ ಇಂತಹ ಹಿರಿಯರ ಸ್ಮರಣೆ ಮಾಡಲೇಬೇಕು. ಕಠೋಪನಿಷತ್ತಿನ ನಚಿಕೇತ ಯಮ ಸಂವಾದದಲ್ಲಿ ಜೀವನದ ರಹಸ್ಯಗಳನ್ನೆಲ್ಲ ಹೊರಗಡೆ ತೆಗೆದುಕೊಟ್ಟಿದ್ದಾರೆ. ನಾವು ಹೇಗಿರ್ಬೇಕು, ಏನ್ ಮಾಡಬೇಕು, ಆ ಪ್ರಶ್ನೋತ್ತರದಲ್ಲೇ ಸಹ ಜೀವನದ ಅಂತಃಸತ್ವ ಆಗಿದೆ. ಕ್ಷಣ ಕ್ಷಣವೂ ಭಗವಂತನ ಉಪಾಸನೆ ಮಾಡ್ತಾ, ಹಿರಿಯರನ್ನ ಈ ರೀತಿ ಸ್ಮರಣೆ ಮಾಡ್ತಾ ನಮ್ಮ ಜೀವನದ ಹೆಜ್ಜೆಗಳನ್ನು ಹಾಕಿದ್ರೆ ಜೀವನ ಸಾರ್ಥಕ ಆಗುತ್ತೆ. ನನಗೆ ಇವತ್ತು ಬಹಳ ಸಂತೋಷ, ಹೆಮ್ಮೆ, ತೃಪ್ತಿ ಎಲ್ಲವೂ ಆಗಿದೆ. ಹೂವೆ ಲಕ್ಷ್ಮೀ ತಾತಾಚಾರ್ಯರವರ ಈ ಒಂದು ಸ್ಮರಣೆ, ಜೀವನ ಸಾಧನೆಗಳೆಲ್ಲ ನಮ್ಮ ಯತಿರಾಜ ಮಠದಲ್ಲಿ, ನಮ್ಮ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ಅನಾವರಣಗೊಂಡಿದ್ದು ನನಗೆ ತುಂಬ ಸಂತೋಷ ತಂದಿದೆ. ಆ ಪರಂಪರೆ, ಆ ವಿದ್ವತ್ ಪರಂಪರೆ ಇದೆಯಲ್ಲ, ಬಹಳ ದೊಡ್ಡದು. ಅವರೆಲ್ಲರೂ ನನಗೆ ಪ್ರಾತಸ್ಮರಣೀಯರು, ವಂದನೀಯರು. ಇವತ್ತು ಇಡೀ ದಿವಸ ಅವರನ್ನು ನಾವು ಸ್ಮರಣೆ ಮಾಡ್ತೀವಿ, ಅವರ ಜೀವನವನ್ನು ಹತ್ತಿರದಿಂದ ನೋಡ್ತೀವಿ, ಅವರ ಆ ಒಂದು ಸಿದ್ಧಿ ಸಾಧನೆಗಳನ್ನೆಲ್ಲ ನೋಡ್ತೀವಿ. ನಮ್ಮ ಮೇಲುಕೋಟೆಯ ಆ ಒಂದು ದಿವ್ಯ ಪರಂಪರೆ ಇದೆಯಲ್ಲ, ಹಿರಿಯರ ಪರಂಪರೆ, ಅವರೆಲ್ಲ ಪ್ರಾತಸ್ಮರಣೀಯ. ಅವರೆಲ್ಲ ಏಕಾಂತವಾಗಿದ್ದಂಥ ತಮ್ಮ ಜ್ಞಾನವನ್ನು ಎಲ್ಲೂ ಪ್ರಚಾರಕ್ಕೆ, ಖ್ಯಾತಿಗೆ ಉಪಯೋಗಿಸಿದಂತೆ ಇಂತೆಂಥ ಮಹಾವಿದ್ವಾಂಸರು, ಚತುಶಾಸ್ತ್ರ ಪಂಡಿತರಾದಂಥ ನಮ್ಮ ವಟಾರದಲ್ಲೇ ಇದ್ದಂತಹ ಜಗ್ಗು ವೆಂಕಟಾಚಾರ್ಯ ಸ್ವಾಮಿಗಳು 4 ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ಸಾಂಖ್ಯ ಯೋಗಗಳನ್ನು ಮಾಡಿದಂಥವರು. ಜಗ್ಗು ವಕುಳಭೂಷಣರು ಕವಿಯಾದಂಥವರು ಸುಪುತ್ರರಲ್ಲಿ ಬಂದಿದ್ದಾರೆ. ಆದರೆ ಎಲ್ಲೂ ಅವರು ತಮ್ಮ ಜ್ಞಾನವನ್ನು ಹೊರಗಡೆ ಬಹಳ ಏಕಾಂತವಾಗಿ. ಇದು ನಮ್ಮ ರಾಮಾನುಜ ಸಿದ್ಧಾಂತದ ತಿರುಳು. ದೈಕ್ಷಾನುಸಂಧಾನ ಮಾಡ್ತಾ ತಮ್ಮ ಜ್ಞಾನವನ್ನು ನಮ್ಮ ಅಮ್ಮ ಆಚಾರ್ಯರಾದಂಥವರು ಯಾವಾಗಲೂ ಹೇಳ್ತಾ ಇದ್ದಿದ್ದಂದರೆ ಶೋಧ್ಯ ಸಂಪಾದನೆ ಮಾಡಬೇಕು. ಏನಂತ ಕೇಳಿದ್ರೆ ಹೇಳ್ತಾ ಇದ್ರು, ಸ್ವಾಮಿ ರಾಮಾನುಜರ ನಂತರ ಬಂದಂಥ ಅನೇಕ ಆಚಾರ್ಯರುಗಳು ಎಂಥ ಮೇಧಾವಿಗಳು, ಅವರೆಲ್ಲ ಎಲ್ಲೂ ಸ್ವಾಮಿ ರಾಮಾನುಜರಿಂದ ಮುಂದೆ ಹೋಗಲಿಲ್ಲ, ಅವರ ಮಾರ್ಗವನ್ನು ಅನುಸರಿಸಿದರು. ಹಾಗಾಗಿ ನಮ್ಮ ಹೂವೆ ಲಕ್ಷ್ಮೀ ತಾತಾಚಾರ್ಯರು ಸಹ ಆ ವಿದ್ವತ್ ಪರಂಪರೆಯಲ್ಲಿ ಬಂದು ನಮ್ಮ ಈ ಸಮಾಜಕ್ಕೆ, ಈ ಕ್ಷೇತ್ರಕ್ಕೆ ಒಂದು ಹೊಸ ಹೊಳಪನ್ನು ಕೊಟ್ಟರು. ನಮ್ಮ ಮೇಲುಕೋಟೆಯಲ್ಲಿ ಅವರು ಸ್ಥಾಪನೆ ಮಾಡಿದಂಥ ಅಕಾಡೆಮಿ ಆಫ್ ಸಾಂಸ್ಕೃತಿಕ್ ರಿಸರ್ಚ್ನಲ್ಲಿ ಅನೇಕ ವಿಚಾರ ಸಂಕಿರಣಗಳಾಯಿತು, ಪುಸ್ತಕಗಳ ಪ್ರಕಾಶನವಾಯಿತು. ಇವತ್ತು ನಾವು ಅವರ ಸಾಧನೆಯನ್ನು, ಜೀವನವನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಡಾಕ್ಟರ್ ಎಂ ಇ ಆಳ್ವಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ವ್ಯಾಸ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಬಂದಿದ್ದಾರೆ. ಅವರಿಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ, ನಾನು ನೆನಪು ಮಾಡ್ತಾ ಇದ್ದೀನಿ. ಅದರ ಪ್ರಾರಂಭೋತ್ಸವಕ್ಕೆ ಈಗ 50 ವರ್ಷಗಳ ಹಿಂದೆ ನಾನು ಹೋಗಿದ್ದೆ. ಯಾರ ಜೊತೆ ಹೋಗಿದ್ದಂದ್ರೆ ನಮ್ಮೆಲ್ಲರಿಗೂ ಆದರ್ಶರಾದಂತಹ, ಪ್ರಾತಸ್ಮರಣೀಯರಾದಂತಹ, ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದಂತಹ ಹೂವೆ ಶೇಷಾದ್ರಿ ಅವರ ಜೊತೆಯಲ್ಲಿ
ಕೋವೆ ಶೇಷಾದ್ರಿಯವರ ಅಣ್ಣನ ಮಗ ನಾಗೇಂದ್ರ. ಆಗ ಪ್ರಾರಂಭದ ಸ್ಥಿತಿ ಇತ್ತು ಅಷ್ಟೇ. ಅದಾದ್ಮೇಲೆ ನಾನು ಕೃಷಿ ಹೋಗಿಲ್ಲ. ಅವರ ಸಹೋದರಿ ನಾಗರತ್ನ ಅವರಿಗೂ ನನಗೂ ಒಡನಾಟ ಇತ್ತು. ಶೇಷಾದ್ರಿಗಳು ಅಂತಹ ಉದಾರ ಸಾಹಿತಿಗಳು, ಅಗರವಾದಂತಹ ಲೇಖಕರು, ಬುದ್ಧಿಜೀವಿಗಳು, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಅವರ ಕೊಡುಗೆ ಅಪಾರವಾದಂತಹ ಶ್ರೀನಿವಾಸ ಅರಕೇರಿಯವರು, ಅವರು ಭಾರತದಲ್ಲಿರುವಂತಹ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ತಾ ಇದ್ದಾರೆ. ದ್ವಾರಕಾನಾಥ್ ಅವರು ಈ ಸಂಸ್ಕೃತಿ ಫೌಂಡೇಶನ್ ಅನ್ನ ಬಹಳ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ವಿಜಯಪುರದಲ್ಲಿ ವೆಂಕಟಕೃಷ್ಣ ಸ್ವಾಮಿ ಅವರು, ನನಗೆ ನೆನಪಾಗಿದ್ದು ಹೂವೆ ಲಕ್ಷ್ಮೀತಾತಾಚಾರ್ಯರು ಚೆನ್ನೈಗೆ ಹೋಗಿದ್ದು ಕಾಲಕ್ಷೇಪ ಮಾಡಲಿಕ್ಕೆ, ವೇದಾಂತ ದರ್ಶನದ ಅನುಭವಕ್ಕೆ ಹೋದರು. ಅವರ ಜೊತೆ ರಾಮಾಶ್ಮನಿ ಕೃಷ್ಣೇಂಗಾರಿದ್ರು, ಹರಿಹರ ಶ್ರೀರಾಮ್ ಶರ್ಮಾ ಇದ್ರು. ಇವರು 3 ಜನ 2 ವರ್ಷಗಳ ಕಾಲ ಅಲ್ಲಿ ನಮ್ಮ ಲಕ್ಷ್ಮೀತಾತಾಚಾರ್ಯರ ಬಹುಮುಖ ಪ್ರತಿಭೆಯನ್ನು ಇವತ್ತು ನಾವು ಸ್ಮರಿಸ್ತಾ, ಅವರು ಮೈಸೂರಿನಲ್ಲಿ ದೇಶಿಕಾಚಾರ್ಯ ಅಂತ ದೊಡ್ಡ ಕಲಾವಿದರು. ಅವರಲ್ಲಿ ವೇಣುವಾದನವನ್ನು ಅವರು ಅಭ್ಯಾಸ ಮಾಡಿದರು, ಸಂಗೀತದಲ್ಲೂ. ಆದ್ದರಿಂದ ಈ ಎಲ್ಲ ಸಂಗತಿಗಳ ಸಮಗ್ರ ಸಮಾಗಮ ಇವತ್ತಿಲ್ಲ ಆಗ್ತಾ ಇದೆ. ನನಗೆ ತುಂಬ ಸಂತೋಷ. ಈ ಎಲ್ಲ ಹಿರಿಯರು ನಮ್ಮ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲಿ ಬಂದು ಅವರವರ ಒಳ್ಳೆಯ ಮಾತುಗಳನ್ನು ನೀಡಿದ್ದಾರೆ. ಅದೆಲ್ಲವೂ ನಮ್ಮ ಈ ಒಂದು ಇತಿಹಾಸದಲ್ಲಿ ದಾಖಲಾಗುತ್ತೆ ಅಂತ ಹೇಳ್ತಾ ಈ ವಾಗ್ಪುಷ್ಪವನ್ನು ಸ್ವಾಮಿ ರಾಮಾನುಜರ ಸೇರೋಡೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತಿ ರಾಮಾನುಜರ. I would now like to request Dr. M.A. Alva to felicitate His Holiness Yadagiri Yatharajanath Swami.